ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಕಾ. ಎಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಆಲೂ ಪರೋಟ. ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿ ಮಾಡ್ಕೋಬೋದಂತಹ ಆಲೂ ಪರೋಟ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಆಲೂ ಪರೋಟ ಮಾಡಿದ್ರೆ ಯಾವುದೇ ಚಟ್ನಿ ಬೇಡ ಅಥವಾ ಏನು ಬೇಡ, ಬರೀ ಹಾಗೇ ತಿನ್ಬೋದು. ತುಂಬಾ ಸಾಫ್ಟಾಗಿರುತ್ತೆ, ತುಂಬ ಈಸಿಯಾಗೂ ಕೂಡ ಮಾಡ್ಕೋಬೋದು. ಟೇಸ್ಟು ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದ್ಸಲ ಅಂದರೂ ಟ್ರೈ ಮಾಡಿ. ಇವಾಗ ಆಲೂ ಪರೋಟ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಒಂದು 5 ಆಲೂಗಡ್ಡೆನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಆಲೂಗಡ್ಡೆನ ಒಂದು ಕುಕ್ಕರಿಗೆ ಹಾಕಿ ಇದನ್ನು ಒಂದು 2 ವಿಸಲ್ ನಾವು ಕೂಗಿಸ್ಕೋಬೇಕಾಗುತ್ತೆ. ನಾನು ಒಂದು 2 ವಿಸಲ್ ಕೂಗಕ್ಕೆ ಬಿಟ್ಟಿದ್ದೀನಿ. ಅದು ಕೂಗೋಷ್ಟರಲ್ಲಿ ನಾವಿಲ್ಲಿ ಪರೋಟ ಮಾಡೋಕ್ಕೆ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಒಂದು 2ರಿಂದ 3 ಬೌಲಷ್ಟು ಗೋಧಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ರೆ ಸಾಕು. ಇದು ನಾವೇನು ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಸೇಮ್ ಅದೇ ಮೆಜರ್ಮೆಂಟಲ್ಲಿ ಕಲಿಸಿದ್ರೆ ಸಾಕು. ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅಷ್ಟು ಕಲಿಸ್ಕೊಂಡ್ರೆ ಸಾಕು. ತೀರಾ ತೆಳುವು ಕಲಿಸ್ಕೊಬೇಡಿ, ಏಕೆಂದರೆ ನಾವು ಮತ್ತು ಅದು ಆಲೂಗಡ್ಡೆ ಪಲ್ಯ ಇರುತ್ತಲ್ವ ಅದನ್ನು ಹಾಕಿಬಿಟ್ಟು ಅರಿಬೇಕಾದ್ರೆ ಹರಿದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ. ಇವಾಗ ನೋಡಿ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟನ್ನು ಕೂಡ ತುಂಬ ಒಂದು 5 ನಿಮಿಷನಾದರೂ ಚೆನ್ನಾಗಿ ನೀವು ನಾದಬೇಕಾಗುತ್ತೆ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀವೋ ಚಪಾತಿನೇ ಆಗಲಿ ಅಥವಾ ಪರೋಟನೇ ಆಗಲಿ ಅಷ್ಟು ಸಾಫ್ಟಾಗಿ ಬರುತ್ತೆ. ನಾವು ಮೇನ್ ಏನಂದರೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗುತ್ತೆ. ನಾನೊಂದು 10 ನಿಮಿಷನೇ ಚೆನ್ನಾಗಿ ನಾದ್ತಾ ಇದ್ದೀನಿ. ಈ ಥರ ನಾದ್ಬಿಟ್ಟು ಇವಾಗ ಹಿಟ್ಟನ್ನ ನಾವು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟು ಎತ್ತಿಡೋಣ. ಇವಾಗ ಹಿಟ್ಟು ನೆನೆಯಷ್ಟರಲ್ಲಿ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿರುಮೆಣ್ಸಿಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ಇವಾಗ ಏನು ಆಲೂಗಡ್ಡೆ ಬಂದಿದ್ದನ್ನ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊತಿದ್ದೀನಿ. ನಾನು ಯಾಕೆ ಈರುಳ್ಳಿ ಮತ್ತು ಹಸಿರುಮೆಣ್ಸಿಕಾಯಿನ ಕಟ್ ಮಾಡ್ಕೊಳ್ಳೋ ಸಣ್ಣದಾಗಿ ಹಾಕೋಬೋದು, ಅದನ್ನು ನಾನು ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಸಾಫ್ಟ್ ಆಗೋಷ್ಟು ನಾವು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಈ ಥರ ಯಾಕೆ ಮಿಕ್ಸಿ ಮಾಡಿಕೊಂಡೆ ಅಂತಂದರೆ ಈರುಳ್ಳಿ ಎಲ್ಲ ನಾವು ಕಟ್ ಮಾಡ್ಕೊಂಡ್ರೆ ಅಥವಾ ಹಸಿಮೆಣ್ಸಿಕಾಯಿ ಕಟ್ ಮಾಡಿಕೊಂಡ್ರೆ ನಾವು ಆ ಪರೋಟ ಅರಿಬೇಕಾದ್ರೆ ಸಿಕ್ಕಿದ್ರೆ ಅದು ಹರಿದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ಬದಲು ಈ ಥರ ಒಂದು ಸಿಂಪಲಾಗಿ ಮಿಕ್ಸಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇವಾಗ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ನಾವು ಮತ್ತೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಈ ಮಸಾಲಾನ ರುಬ್ಬಿಟ್ಕೊಂಡ್ರೆ ಆಯಿತು. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡು ಈ ಒಗ್ಗರಣೆ ಹಾಕಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಈಗ ಫ್ರೈ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡಿ. ಇವಾಗ ನಾವೇನು ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂತಹ ಆಲೂಗಡ್ಡೆನೆಲ್ಲ ಇದಕ್ಕೆ ಹಾಕಿಬಿಟ್ಟು ಈ ಮಸಾಲೆ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಈ ಥರ ಒಂದು 2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಆಲೂಗಡ್ಡೆ ಈ ಥರ ಪಲ್ಯ ರೆಡಿಯಾಗುತ್ತೆ. ಇವಾಗ ಅದನ್ನ ಆರೋಕ್ಕೆ ಸೈಡಲ್ಲಿ ಬಿಡಿ ಒಂದು 5 ನಿಮಿಷನಾದರೂ. ಇವಾಗ ನಾವೇನು ಕಲಸಿಟ್ಕೊಂಡಿರೋಂಥ ಗೋಧಿ ಹಿಟ್ಟನ್ನ ಇವಾಗ ನಾವೇನು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಅದ್ರ ಡಬಲ್ಲು. ಈಗ ನಾವು ಚಪಾತಿ ಒಂದು ಮೀಡಿಯಮ್ ಸೈಜ್ ಉಂಡೆ ತೊಗೊತೀವಿ, ಇದಕ್ಕೆ ನಾವು ಪರೋಟ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ನಾವು ದಪ್ಪ ಉಂಡೆ ತೊಗೋಬೇಕಾಗುತ್ತೆ. ಈ ಥರ ಕೈಲೇ ತೊಟ್ಕೊಬಿಟ್ಟು ನೋಡಿ, ಈ ಥರ ಕೈಲೇ ತೊಟ್ಕೊಂಡು ಏನು ನಾವು ಹೋಳಿಗೆಗೆ ಹೂರಣ ತುಂಬ್ತೀವಲ್ವ ಆ ಥರ ಇದಕ್ಕೆ ಸ್ಟಫಿಂಗ್ ಮಾಡಿ ನೋಡಿ, ಈ ಥರ ಒಂದು ಸ್ಪೂನ್ ತೊಗೊಂಡು ಹಾಕೋಬಿಟ್ಟು ಇದನ್ನ ಇವಾಗ ನೀಟಾಗಿ ಸ್ಟಫಿಂಗ್ ಮಾಡಿಬಿಡಿ.
ಈ ಥರ ಸ್ಟಫಿಂಗ್ ಮಾಡಾದಮೇಲೆ ನಾವು ಆದಷ್ಟು ಸಾಫ್ಟಾಗಿ ಇದನ್ನ ಅರಿಬೇಕಾಗುತ್ತೆ, ಇಲ್ಲಾಂದರೆ ಪಲ್ಯ ಆಚೆ ಬರುವಂಥ ಚಾನ್ಸಸ್ ಇರುತ್ತೆ. ಸೇಮ್ ಹಿಂಗೆ ಅಂದರೆ ಹೋಳಿಗೆ ಮಾಡ್ತೀವಲ್ಲ ಅದೇ ಮೆಥಡು ಅಷ್ಟೇ. ನೋಡಿ, ಈ ಥರ ಹಿಟ್ಟು ಹಾಕ್ಕೊಬಿಟ್ಟು ಆದಷ್ಟು ಕೈಲೇ ಈ ಥರ ತಟ್ಕೊಳ್ಳಿ, ಏಕೆಂದರೆ ಸ್ವಲ್ಪ ಸಾಫ್ಟೇ ಇರುತ್ತೆ ಸಾಮಾನ್ಯವಾಗಿ ಹಿಟ್ಟೇ ಆಗಲಿ ಅಥವಾ ಪಲ್ಯ ಆಗಲಿ ಎಲ್ಲ. ಅಷ್ಟರಲ್ಲಿ ನಾವು ಇದು ಅರಿಯೋಷ್ಟರಲ್ಲಿ ಪ್ಯಾನ್ನ ಕಾಯೋಕ್ಕೆ ಬಿಟ್ಟಿರಬೇಕು. ನೋಡಿ, ಒಂದು ನಾವು ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಹಾಕೋಷ್ಟೊತ್ತಿಗೆ ಒಂದು ಬೇಯುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಏಕೆಂದರೆ ಜಾಸ್ತಿ ಉರಿ ಇಟ್ಟರೂ ಕೂಡ ಬೇಗ ಸಿಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಂಡು ಹೋಗ್ತಿದ್ರೆ ಆಯಿತು. ನೋಡಿ, ಒಂದು ಬೇಯೋಷ್ಟರಲ್ಲಿ ಈ ಥರ ಒಂದು ರೆಡಿಯಾಗುತ್ತೆ. ಇದು ಹೇಗೆ ಅಂದರೆ ಒಂದು ಸ್ವಲ್ಪ ಚಟ್ನಿ ಬೇಡ ಅಥವಾ ಏನು ಬೇಡ ಆ ಥರಲ್ಲೂ ತಿನ್ಬೋದು, ಅಥವಾ ನಿಮಗೆ ಏನಾದರೂ ನಾವು ಹಾಗೆ ತಿನ್ನೋಕ್ಕಾಗಲ್ಲ ಅಂದರೂ ಕೂಡ ಮೊಸರು ಮತ್ತು ಖಾರ ಚಟ್ನಿ ಆ ಥರದಲ್ಲೂ ಅಥವಾ ಕಾಯಿ ಚಟ್ನಿ ಈ ಥರಲ್ಲೂ ತಿನ್ಬೋದು. ನೋಡಿ, ಈ ಥರ ಸಾಫ್ಟಾಗಿ ನಿಧಾನವಾಗಿ ಅರಿಬೇಕಾಗುತ್ತೆ. ಸಾಧ್ಯವಾದಷ್ಟು ನಿಧಾನಕ್ಕೆ ಅರಿಬೇಕು. ನೋಡಿ, ಇಷ್ಟು ಅರಿದ್ರೆ ಸಾಕು. ನೋಡಿ, ಪಲ್ಯ ಇರೋದ್ರಿಂದ ಅಂಟುತ್ತೆ, ಹಾಗಾಗಿ ಸ್ವಲ್ಪ ಆದಷ್ಟು ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹಂಚ್ ಮೇಲೆ ಹಾಕಿದ ಮೇಲೆ ನಾವು ಪರಾಟನ ಅದ್ರ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಬೇಕಾಗುತ್ತೆ. 2 ಸೈಡ್ ಕೂಡ ನಾವು ಎಣ್ಣೆ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಫುಲ್ ಎಣ್ಣೆ ಹಾಕಿಬಿಟ್ಟು ಬೇಯೋಕ್ಕೆ ಬಿಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು, ಏಕೆಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀವಲ್ವ, ಹಾಗಾಗಿ ಟೈಮ್ ತಗೊಳುತ್ತೆ. ನೋಡಿ, ಮತ್ತೆ ಮಗ್ಚ್ ಹಾಕಿದ ಮೇಲೆ ಮತ್ತೆ ಈ ಥರನೂ ಕೂಡ 2 ಸೈಡು ಕೂಡ ನಾವು ಎಣ್ಣೆನ ಹಾಕಬೇಕಾಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಸಾಫ್ಟಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಇಷ್ಟೇ, ಹಾಗೆ ಹೋಯಿತು. ಬೇಕಾದ್ರೆ ನೀವು ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ಅದರಲ್ಲೂ ಬಿಸಿ ಬಿಸಿ ಇದ್ದಾಗಂತೂ ತಿಂದ್ರಂತೂ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೇಗನೆ ಮಾಡ್ಕೋಬೋದು, ತುಂಬ ಈಸಿಯಾಗೂ ಕೂಡ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.